ಕೇಳಿದೆ. ಅಲ್ಲ ಕಣ ಚರಣ, ಮದುವೆಯಾಗಿ ಇಷ್ಟು ವರ್ಷ ಆಯ್ತು, ಒಂದು ಮಕ್ಕಳು ಮಾಡ್ಕೊಂಡ್ಲಲ್ಲ, ಎಂಥ ಕಥೆನ ನಿಮ್ಮದು? ನಗಾಡ್ತಾರೆ ಹೇಸ್ಕಿ, ಯಾರು ಕೇಳ್ದವ್ರು ನಗಾಡ್ತಾರೆ ಅನ್ನೋದಕ್ಕಿಂತ ನಿಮಗೇನು ವಯಸ್ಸು ಕೂಡ ಬರ್ತದನು, ಎಂತ ಆಗ್ಯದ ಅಂತ ಅಂದೆ. ಹೌದು ನೋಡು, ನಾನು ಕೇಳಬೇಕು ಅಂತ ಜ್ಞಾನ ಮಾಡ್ತಿದ್ದೆ, ನಾನು ಅಲ್ಲೇಸ್ದೆ ನೀ ಮಾತಾಡ್ತಿದ್ದಿದ್ದ ಎಂತ ಅಂದ. ಅವು ಎಂತ ಹೇಳೋದು ನಂಗೆ ಕೇಳಿಸ್ಲು. ಅಷ್ಟೊತ್ತಿಗೆ ಯಾರ್ದು ಫೋನ್ ಬಂತಲ್ಲ, ಅವತ್ತು ಮಹೇಶ್ ಇಲ್ಲಿ ತೋಟಕ್ಕೆ ದನ ನುಗ್ಗಿವೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ನ, ನಾ ಅವನ ಹತ್ರ ಮಾತಾಡಕ್ಕೆ ಹೋದೆ. ಹಾಂ ಅದೇ ಹೌದು, ನಾನು ಅವನ ಹತ್ರ ಕೇಳಿದೆ, ಅದ ಹತ್ರ ಏನು ಕೇಳಲಪ್ಪ. ಇದು ಅಡುಗೆ ಮನೇಲಿತ್ತು, ಜುಟ್ಟಿ ಹಾರಿಸ್ಕೊತ ಬಂತು. ನಾವಿಬ್ಬರು ಇಲ್ಲಿ ಕೆಲಸ ಮಾಡೋರು, ಬಾಡಿಗೆ ಅಷ್ಟಿದೆ, ಅಷ್ಟು ಖರ್ಚಿದೆ, ಇಷ್ಟು ಖರ್ಚಿದೆ. ಈಗ ಮಕ್ಕಳೆಲ್ಲ ಮಾಡಿಕೊಂಡ್ರೆ ಸ್ಕೂಲಿಗೆಲ್ಲ 3 ಲಕ್ಷ 4 ಲಕ್ಷ 5 ಲಕ್ಷ ಎಲ್ಲ ಇರ್ತದೆ ಸ್ಕೂಲಿಗೆ. ಹಂಗೆಲ್ಲ ಎಲ್ಲಿಂದ ದುಡ್ಡು ಹೊಂದ್ಸೋದು, ಎಷ್ಟು ಕಷ್ಟ ಆಗ್ತದೆ. ಇಲ್ಲಿ ಬಂದು ನೋಡ್ಕೊಳೋರು ಯಾರು? ನೀವು ಬಂದು ನೋಡ್ಕೋತೀರನೋ, ಹಾಗೆ ಹೀಗೆ ಅಂತ ಒಂದೇ ಉಸಿರಲ್ಲಿ ಮಾತಾಡಿ ಹೋತಪ್ಪ. ನಾ ಹರ ಅನ್ಲೆ ಶಿವ ಅನ್ಲೆ, ನಿನ್ನ ಬಾಯಿಗೆ ಯಾರು ಲೆಟರ್ ಅನ್ಕೊಂಡು ಸುಮ್ಮನೆ ಅದೇ. ಒಂಥರ ವಿಚಿತ್ರ ಅಂತ ಹೇಳೋದೇ ಏನು ಎಂತ ಹೇಳೋದ ನೋಡಿ. ನಾನು ಅದೇ ಲಕ್ಷ್ಮಕ್ಕನ ಹತ್ರ ಮಾತಾಡ್ಬೇಕು ಅಂದ್ಕೊಂಡಿನಿ, ಒಂಚೂರು ಖಾರವಾಗೇ ಮಾತಾಡೋಣ ಅಂದ್ಕೊಂಡೀನಿ. ಏನಂತಾನೆ ಅರ್ಥ ಆಗಲ್ಲ ನೋಡಿ. ಸರಿ, ಒಂಚೂರು ಕುಡಿಯೋಕಾರು ಕೊಡು ಮಾರೈತಿ, ಬೋಂಡ ಮಾಡ್ತಿದ್ರು ಸಾಯಿಲೆ, ಕಾಪಿ ಗಿಪಿನಾರು ಕೊಡು. ಆತು ಮರ್ರ, ನೀವು ನಾ ಕೊಡ್ಲ ಅಂದರೆ ಬಿಡಲ್ಲ.